ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಬದುಕಿಗೆ ಸ್ಫೂರ್ತಿ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನಮಸ್ಕಾರಗಳು. ನವರಾತ್ರಿ ಹಬ್ಬದ ಶುಭಾಶಯಗಳು. ಎಲ್ಲರ ಮನೆಯಲ್ಲಿ ಹಾಗೆ ನಮ್ಮ ಮನೆಯವರು ಸಹ ಸಿಂಪಲ್ಲಾಗಿ ನವರಾತ್ರಿ ಪೂಜೆಯನ್ನು ನಾವು ಪ್ರತಿ ವರ್ಷ ಮಾಡ್ತೀವಿ. ಹಾಗಾಗಿ ನವರಾತ್ರಿ ಹಬ್ಬದ ಕೆಲವು ವಿಶೇಷಗಳನ್ನ ನಾನು ನಿಮಗೆ ಹಂಚ್ಕೋಬೇಕು ಅಂತ ಅನ್ನಿಸ್ತು. ಹಾಗಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಲೈಕ್ ಆದರೆ ದಯವಿಟ್ಟು ಕೊನೆಯಲ್ಲಿ ಒಂದು ಲೈಕ್ ಕೊಡಿ ಮತ್ತು ಕಮೆಂಟ್ ಮಾಡಿ. ನಾವು ನವದುರ್ಗೆಯರ 9 ರೂಪಗಳನ್ನು ನೋಡೇ ಇರ್ತೀವಿ ಅಲ್ವಾ. ಆ 9 ರೂಪಗಳಲ್ಲಿ ಒಂದೊಂದು ರೂಪ ಒಂದೊಂದು ರೀತಿಯ ಹೆಣ್ಣಿನ ರೀತಿಯನ್ನು ಬಿಂಬಿಸುತ್ತೆ. ಅಂದರೆ ಸಣ್ಣ ಮಗುವಿಂದ ವೃದ್ಧಾಪ್ಯ ತನಕನೂ ಅದು ಒಂದು ರೂಪವನ್ನು ನಮಗೆ ಎಕ್ಸ್ಪ್ಲೇನ್ ಮಾಡುತ್ತೆ. ನೋಡ್ತಾ ಹೋದರೆ ಮೊದಲನೇ ರೂಪ ಶೈಲಪುತ್ರಿ. ದುರ್ಗಾದೇವಿಯ ಮೊದಲನೇ ರೂಪನೇ ಶೈಲಪುತ್ರಿ ಅಂತ ಹೇಳ್ಬೋದು. ಇದು ಒಂದು ಮಗುವಿನ ರೂಪದಲ್ಲಿ ನಮಗೆ ಬಿಂಬಿಸ್ತಾರೆ. ಅಂದರೆ ಒಂದು ಹೆಣ್ಣು ಮಗುವಾಗಿ ಹುಟ್ಟಿ ಪುತ್ರಿಯಾಗಿ ಬೆಳೆಯುವಂಥ ಒಂದು ರೂಪವಾಗಿ ಬಿಂಬಿಸುತ್ತೆ ತಾಯಿ. ಮತ್ತು ಎರಡನೆಯದು ಬ್ರಹ್ಮಚಾರಿಣಿ, ಗುರುಕುಲಕ್ಕೆ ಪ್ರವೇಶದ ರೂಪ ಅಥವಾ ಬ್ರಹ್ಮಚಾರಿ ಆಶ್ರಮಕ್ಕೆ ಏನು ಹೆಣ್ಣು ಮಕ್ಕಳು ಬರ್ತಾರಲ್ಲ, ಅಂದರೆ ಹೆಣ್ಣು ಮಗು ಬೆಳೆಯುವಂಥದ್ದು, ಆ ರೂಪಕ್ಕೆ ಬ್ರಹ್ಮಚಾರಿಣಿ ರೂಪ ಅಂತ ಹೇಳ್ಬೋದು. ಇನ್ನು ಮೂರನೆಯ ರೂಪ ಚಂದ್ರಘಟ್ಟ, ವಿದ್ಯೆಯಲ್ಲಿ ಪರಂಗಿತವಾಗುತ್ತಾಳೆ ತಾಯಿ. ಆ ಹೆಣ್ಣು ಓದುವುದರಲ್ಲಿ ಅಂದರೆ ಅವರ ಒಂದು ವಿವೇಕ ಇದರಲ್ಲಿ ಪರಿಣಿತರಾಗುವುದನ್ನು ನಾವು ಅದನ್ನು ಆ ತಾಯಿಯಲ್ಲಿ ಆ ರೂಪದಲ್ಲಿ ಬಿಂಬಿಸ್ತಾರೆ ಆ ತಾಯಿ. ಮತ್ತು ನಾಲ್ಕನೆಯದು ಕುಷ್ಮಾಂಡ, ಅಂದರೆ ಅಮೃತ ಕಲಶವನ್ನು ಇಟ್ಟುಕೊಂಡಿರುವ ತಾಯಿ. ಅಲ್ಲಿ ಅಮೃತ ಕಲಶ ಎಂದರೆ ತಾಯಿಯ ಗರ್ಭವಾಗಿದ್ದು ಗರ್ಭಾವತಿಯ ಸ್ತ್ರೀ ರೂಪ ಅಂತಲೇ ಹೇಳ್ಬೋದು. ಇನ್ನು ಐದನೇ ರೂಪ ಸ್ಕಂದ ಮಾತೆ, ತಾಯಿಯ ರೂಪ. ಒಂದು ಮಗುವಿಗೆ ಜನ್ಮ ಕೊಟ್ಟಂಥ ತಾಯಿಯ ರೂಪನೇ ಸ್ಕಂದ ಮಾತಾ. ಇನ್ನು 6 ಮತ್ತು 7 ಕಾತ್ಯಾಯಿನಿ ಮತ್ತು ಕಾಳಿ ರೂಪವನ್ನು ತೋರಿಸುತ್ತೆ. ಅಂದರೆ ಕಾಳರಾತ್ರಿ ದಿನ ಅಂತ ಅತ್ಯಂತ ತಾಯಿಗೆ ಶಕ್ತಿ ಇರುವಂಥ ದಿನಗಳು. ಅಂದರೆ ರಾಕ್ಷಸರನ್ನು ಕೊಂದು ಜನರನ್ನು ಕಾಪಾಡುವ, ಧೈರ್ಯ ತುಂಬುವ, ದುಷ್ಟಶಕ್ತಿಗಳ ಸಂಹಾರ ಮಾಡುವಂಥ, ಭಕ್ತರನ್ನು ಸಂರಕ್ಷಿಸುವ ರೂಪವೇ ಕಾತ್ಯಾಯಿನಿ ರೂಪ. ಮತ್ತು 7ನೇ ರೂಪ ಕಾಳಿ ರೂಪವಾಗಿರುತ್ತದೆ. ಇನ್ನು 8ನೇ ರೂಪ ಮಹಾಗೌರಿ, ಸಂಸಾರದಲ್ಲಿ ಉನ್ನತಿ, ಸಂಸಾರವನ್ನು ಬೆಳೆಸುವ ಶಾಂತಿಯ ರೂಪವನ್ನು ಬಿಂಬಿಸುತ್ತೆ ಮತ್ತು ಆತ್ಮಶಕ್ತಿಯನ್ನು ಪ್ರತಿನಿಧಿಸುತ್ತದೆ. ಇನ್ನು 9ನೇ ರೂಪ ಸಿದ್ಧಿದಾತ್ರಿ. ಈ ರೂಪವು ದುರ್ಗೆಯ 9ನೇ ರೂಪ, ಎಲ್ಲ ಸಿದ್ಧಿಗಳನ್ನು ಕೊಡುವ ಮಾತೆಯ ರೂಪ, ಅಜ್ಞಾನವನ್ನು ತೆಗೆದು ದೈವಿಕ ಜ್ಞಾನವನ್ನು ಸಿದ್ಧಿಸುವವಳು. ಇನ್ನು ಈ ನವರಾತ್ರಿ ತುಂಬ ಆಡಂಬರವಾದ ಹಬ್ಬ ಆಗಿರುವುದಿಲ್ಲ, ಇದು ಭಕ್ತಿಯ ರೂಪವಾಗಿರುತ್ತದೆ. ಆದಷ್ಟು ತಾಯಿಯ ಮುಂದೆ ಒಂದು ತುಪ್ಪದ ದೀಪವನ್ನು ಹಚ್ಚಿ ನಾವು ಪ್ರತಿದಿನ ಒಂದು ಮಂತ್ರ 108 ಸರಿ ಹೇಳೋದ್ರಿಂದ ಒಳ್ಳೆಯ ಆರೋಗ್ಯ, ಐಶ್ವರ್ಯ, ಆಯಸ್ಸು, ನೆಮ್ಮದಿಯ ತಾಯಿ ನಿಮ್ಮನ್ನು ಕರುಣಿಸ್ತಾಳೆ. ನಾವು ಈ ರೀತಿ ಮಾಡೋದು. ಹಾಗಾಗಿ ನಾನು ಅದನ್ನು ವಿಡಿಯೋದಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಮೊದಲನೇ 4 ದಿನ ಓಂ ದುರ್ಗಾಯ ನಮಃ ಅಂತ ಅಂದ್ಬಿಟ್ಟು ಓಂ ದುರ್ಗಾಯ ನಮಃ 108 ಸರಿ ಕಣ್ಣು ಮುಚ್ಕೊಂಡು ನಮ್ಮ ಮುಂದೆ ತಾಯಿ ಕೂತಿದ್ದಾಳೆ ಅಂತ ಅಂದ್ಬಿಟ್ಟು ಧ್ಯಾನಿಸ್ಕೊಂಡು 108 ಸರಿ ಹೇಳೋದ್ರಿಂದ 5, 6 ಮತ್ತು 7ನೇ ದಿನ ಓಂ ಮಹಾಲಕ್ಷ್ಮಿಯೇ ನಮಃ ಎಂದು 108 ಸಾರಿ ಕಣ್ಣು ಮುಚ್ಕೊಂಡು ತಾಯಿನ ಧ್ಯಾನಿಸಿ. ಮತ್ತು ಕೊನೆಯ 8 ಮತ್ತು 9ನೇ ದಿನ ಓಂ ಸರಸ್ವತೇ ನಮಃ ಎಂದು 108 ಸಾರಿ ಜಪಿಸಿ. ಅಂದರೆ ವಿಷ್ಣು ಸಹಸ್ರನಾಮ, ಲಲಿತ ಸಹಸ್ರನಾಮ ಇದೆಲ್ಲ ಓದುವುದಾದರೆ ಓದಿ. ಬಟ್ ತೀರಾ ಆ ರೀತಿ ಟೈಮ್ ಇಲ್ಲ ಅಥವಾ ನಮಗೆ ಆ ಮೆಥಡ್ಗಳು ಗೊತ್ತಿಲ್ಲ ಓದುವಂಥದ್ದು ಅಂತ ಅಂದರೆ 108 ಸರಿ ಈ ಮಂತ್ರಗಳನ್ನ ಜಪಿಸಿದ್ರೆ ಸಾಕು. ಆ ತಾಯಿಯ ನಿಮಗೆ ಆರೋಗ್ಯ, ಐಶ್ವರ್ಯ, ಆಯಸ್ಸು, ನೆಮ್ಮದಿ ಕೊಡುತ್ತಾಳೆ. ಇನ್ನು ವೈಜ್ಞಾನಿಕವಾಗಿ ಹೇಳಬೇಕಂದ್ರೆ ಈಗ ಚಳಿಗಾಲ ಪ್ರಾರಂಭವಾಗುತ್ತಿದೆ, ಋತು ಬದಲಾವಣೆ ಆಗ್ತಾ ಇದೆ. ಹಾಗಾಗಿ ಸ್ವಲ್ಪ ರೋಗ ನಿರೋಧಕ ಶಕ್ತಿ ನಮ್ಮಲ್ಲಿ ಕಡಿಮೆ ಆಗುತ್ತದೆ. ಆರೋಗ್ಯ ದೃಷ್ಟಿಯಿಂದ ಮತ್ತು ಸಾತ್ವಿಕ ಆಹಾರ ಸೇವನೆ ಮಾಡುವುದು ನಮ್ಮ ಆರೋಗ್ಯ ಮತ್ತು ನಮ್ಮ ಒಂದು ಆಯಸ್ಸನ್ನು ಹೆಚ್ಚಿಸುತ್ತದೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಥ್ಯಾಂಕ್ಸ್ ಅ ಲಾಟ್. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಮತ್ತು ನಿಮಗೆ ವಿಡಿಯೋ ಲೈಕ್ ಆಗಿದ್ದರೆ ಲೈಕ್ ಕೊಡಿ. ಥ್ಯಾಂಕ್ ಯು ಸೊ ಮಚ್.